ದೇಶಭಕ್ತಿ ಸಾರುವ ಸಿನಿಮಾ ನಮೋ ಭಾರತ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡು ಯಶಸ್ವಿ ಪ್ರದರ್ಶನವನ್ನು ಕಾಣುತ್ತಿದೆ. ಬೈಲಹೊಂಗಲ ತಾಲೂಕಿನವರಾದಂತಹ ರಮೇಶ್ ಪರ್ವಿನಾಯ್ಕರ್ ಅವರು ನಿರ್ಮಿಸಿ ನಟಿಸಿದಂತಹ ನಮೋ ಭಾರತ ಚಿತ್ರವನ್ನು ಪಟ್ಟಣದ ಸಂಗಮ ಚಿತ್ರಮಂದಿರದಲ್ಲಿ ಬಿಜೆಪಿ ಮುಖಂಡರು ಉದ್ಯಮಿಯೂ ಆದಂತಹ ವಿಜಯ್ ಮೆಟಗೂಡ್ರವರು ಶುಕ್ರವಾರ ಪೂಜೆಯನ್ನು ಸಲ್ಲಿಸಿ ಪ್ರಥಮ ಪ್ರದರ್ಶನಕ್ಕೆ ಚಾಲನೆಯನ್ನು ನೀಡಿದರು. ಸ್ವಚ್ಛ ಭಾರತದ ಪರಿಕಲ್ಪನೆಯನ್ನು ಜನರಿಗೆ ತಲುಪಿಸಲು ಈ ಮೊದಲು ಗಾಂಧೀಜಿ ಕನಸು ಎಂಬ ಸಿನಿಮಾ ಮಾಡಿದ್ದ ರಮೇಶ್ ರವರು ಈಗ ತಮ್ಮ ಎರಡನೆಯ ಚಿತ್ರ ನಮೋ ಭಾರತ ಚಿತ್ರದಲ್ಲಿ ಸೈನಿಕನ ಕನಸುಗಳು, ಗ್ರಾಮೀಣ ಪ್ರದೇಶದ ತೊಂದರೆಗಳು ಮತ್ತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಸಂಗಮ ಚಿತ್ರಮಂದಿರದ ಮಾಲೀಕರಾದ ಕುಮಾರ್ ದೇಶ್ನೂರ್, ಬಿಜೆಪಿ ಮುಖಂಡರಾದ ಸುಭಾಷ್ ತುರ್ಮರಿ, ಸಂತೋಷ್ ಹಡ್ಪದ್, ದಯಾನಂದ್ ಚಿಕ್ಮಠ್, ಸುನಿಲ್ ಮರ್ಕುಂಬಿ, ಕುಮಾರ್ ಬೋಳನ್ನವರ್ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಕಿತ್ತೂರು ಕ್ರಾಂತಿ ಟಿವಿ. ವೀಕ್ಷಕರೇ, ಈಗ ಉತ್ತರ ಭಾಗದ ನಮ್ಮ ಹೆಮ್ಮೆಯ ಉತ್ತರ ಭಾಗದ ಹೀರೋ ಆಗಿಕ್ಕಂಥ ಪರ್ವಿನಾಯ್ಕ ಅವರು ಈಗಾಗಲೇ ಸೈನಿಕ ಫಿಲ್ಮ್ ತೆಗೆದು ಹೆಸರುವಾಸಿಯಾಗಿರುವಂಥ ಜನಮೆಚ್ಚುಗೆ ಪಡೆದಿರುವಂಥ ಉತ್ತರ ಭಾಗದ ಹೀರೋ ಪರ್ವಿನಾಯ್ಕರ್ ಸರ್ ಅವರು ಈಗಾಗಲೇ ಇದೇ 1ನೇ ತಾರೀಕು ರಾಜ್ಯದಂತ ಬಿಡುಗಡೆ ಆಗಿರುವಂಥ ನಮೋ ಭಾರತ ದೇಶದಂಥ ಎಲ್ಲರ ಸ್ಟೋರಿಯನ್ನು ಮಾಡಿಕೊಂಡಂಥ ರೈತರ ಬಗ್ಗೆ ಇರಬಹುದು ಹಾಗೂ ಹೋರಾಟಗಾರರ ಸೈನಿಕರ ಬಗ್ಗೆ ಎಲ್ಲ ಸ್ಟೋರಿಗಳು ಒಳಗೊಂಡಿರುವಂಥ ಒಳ್ಳೆಯ ಫಿಲ್ಮ್ ಈಗಾಗಲೇ ನಾವು ನೋಡ್ತಾ ಇರುವ ರಾಜ್ಯದಂಥ ಒಳ್ಳೆಯ ಹಳ್ಳಿಯಲ್ಲಿ ಜನರು ನೋಡಿ ಪ್ರೇಕ್ಷಕರು ಜನಮೆಚ್ಚುಗೆ ಪಡೆಯುತ್ತಿರುವಂಥ 50ನೇ ಪ್ರಯೋಗ ಹಾಗೂ 100ನೇ ಪ್ರಯೋಗದ ಓಡಲಿ ಅಂತೇಳಿ ಎಲ್ಲರೂ ಹಾರಿಸ್ತಾ ಇದ್ದಾರೆ. ಬನ್ನಿ ವೀಕ್ಷಕರು, ಈಗ ನೋಡೋಣ ಯಾವ ರೀತಿಯ ಸ್ಟೋರಿಯಾಗಿ ಇದೆ ಅಂತ ನೋಡ್ತಾ ಇರೋದು. ಈಗ ನಮೋ ಭಾರತ ಅನ್ನುವಂಥ ಈಗಾಗಲೇ ರಾಜ್ಯದಂತ ಓಡ್ತಾ ಇರೋ ಫಿಲ್ಮ್ಗಳು ನೀವು ನೋಡ್ತಾ ಇರ್ಬೋದು. ಈಗಾಗಲೇ ನಮ್ಮ ಬೆಳಗಾವಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಕಾಣ್ತಿರುವಂಥ 100ನೇ ಪ್ರಯೋಗವು 50ನೇ ಪ್ರಯೋಗಗಳು ಓಡಲಿ ಅಂತ ಜನ ಹಾರಿಸ್ತಾ ಇದ್ದಾರೆ. ಒಳ್ಳೆಯ ಸ್ಟೋರಿಯನ್ನು ಈಗಾಗಲೇ ಎಲ್ಲರೂ ಬಂದು ನೋಡ್ತಾ ಇದ್ದಾರೆ. ಬನ್ನಿ ಹಾಗಾದರೆ ಯಾವ ರೀತಿಯಾಗಿ ಆ ಸ್ಟೋರಿ ಅಂತ ಇದ್ದಾರೆ ಎಲ್ಲರೂ ವೀಕ್ಷಣೆ ಮಾಡೋಣ. ಬನ್ನಿ ವೀಕ್ಷಕರೇ. ದೇಶದ ಜನ ಆಯ್ಕೆ ಮಾಡಿರೋದು ಸಾಮಾನ್ಯ ವ್ಯಕ್ತಿನಲ್ಲ, ಅದೊಂದು ಶಕ್ತಿ. ನಿಮ್ಮಂತ ಭಯೋತ್ಪಾದಕರಿಗೆ ಭಯ ಹುಟ್ಟಿಸೋ, ನಮ್ಮಂತ ದೇಶಭಕ್ತರಿಗೆ ಧೈರ್ಯ ತುಂಬೋ, 56 ಇಂಚು ಎದೆಗಾರಿಕೆ ಇರೋ ಗರ್ಜಿಸೋ ಸಿಂಹ ಕಣೋ. ಉತ್ತರ ಕರ್ನಾಟಕದ ನಾಯಕ ನಟ ರಮೇಶ್ ಪರ್ವಿನಾಯ್ಕರ್ ನಟಿಸಿರುವ ನಮೋ ಭಾರತ ಚಿತ್ರ ಒಳ್ಳೆಯದಾಗಿದೆ. ನಮ್ಮ ಉತ್ತರ ಕರ್ನಾಟಕದ ನಾಯಕರಿಗೆ, ನಟರಿಗೆ ಪ್ರೋತ್ಸಾಹಿಸಿ 100 ದಿನಗಳ ಕಾಲ 100 ದಿನ ಪೂರೈಸಲಿ. ಪ್ರೇಕ್ಷಕರು ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹಿಸಿ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ನಾಯಕ ನಟರನ್ನು ಹಾಗೂ ನಮೋ ಭಾರತ ಚಿತ್ರತಂಡಕ್ಕೆ ಶುಭವಾಗಲಿ. ಭಾರತ ಕಂಡಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾಡಿರುವಂಥ ಕಾರ್ಯಗಳನ್ನ ರಮೇಶ್ ಪರ್ವಿನಾಯ್ಕರ್ ಅವರು ತೋರಿಸಿದ್ದಾರೆ. ಇಂಥ ಚಿತ್ರಕ್ಕೆ ಪ್ರೋತ್ಸಾಹಿಸಬೇಕು. ಇದು ಭಾರತದ ಒಂದು ಒಳ್ಳೆಯ ಚಿತ್ರ ಆಗಿರುತ್ತೆ. ಅದಕ್ಕಾಗಿ ತಾವೆಲ್ಲರೂ ಪ್ರೋತ್ಸಾಹಿಸಿ ನಮ್ಮ ನಾಯಕ ನಟರಿಗೆ, ನಮ್ಮ ಚಿತ್ರತಂಡಕ್ಕೆ ಶುಭವಾಗಲೆಂದು ಹಾರೈಸ್ತಾರೆ. ದೊಡ್ಡ ಕನಸು ಇಟ್ಕೊಂಡು ಅವರು ಒಂದು ಪಿಕ್ಚರ್ ಮಾಡ್ಕೊತ ಬಂದಾರ. ಗಾಂಧಿ ಕನಸು ಅಂತಂದ್ರೆ ಅದು ಒಂದು ಒಳ್ಳೆಯ ಪಿಕ್ಚರ್. ಅದಕ್ಕೇನು ಆ ಟೈಮ್ನಾಗ ಏನು ಬೇಕಾಗಿತ್ತು ಅದನ್ನು ನೋಡಿ ಚಿತ್ರರಂಗ ಅದು ಒಳ್ಳೆಯ ಪಿಕ್ಚರ್ ಆಗಿತ್ತು. ಅದನ್ನು ನಾವು ಬೈಲಹೊಂಗಲದಲ್ಲಿ MJ ಸ್ಕೂಲ್ ಮೈದಾನದಲ್ಲಿ ಕ್ಯಾಸೆಟ್ ರಿಲೀಸ್ ಮಾಡಿದ್ವಿ. ಆ ಟೈಮ್ದಲ್ಲಿ ಒಂದು 20,000 ಜನ ಕೂಡಿದ್ರು. ಆಗ ನಮ್ಮ ಮಾಂತೇಶ್ ತುರ್ಮರಿ ಅವರ ಜವಾಬ್ದಾರಿಯಲ್ಲಿ ಕ್ಯಾಸೆಟ್ ರಿಲೀಸ್ ಮಾಡಿದ್ದು. ಆ ಟೈಮ್ದಲ್ಲಿ ಒಳ್ಳೆಯದಾಗಿತ್ತು, ಅದು ಪಿಕ್ಚರ್ ಚಲೋ ಆಗಿತ್ತು. ಅದೇ ಪ್ರಕಾರ ಇದು ಚಿತ್ರ ಚಲೋ ಆಗಿದೆ, ನೋಡಿದ್ವಿ. ಆ್ಯಕ್ಟಿಂಗ್ ಚಲೋ ಆಗಿದೆ. ಇಂಥ ಆ್ಯಕ್ಟ್ರಿಗೆ ಮುಂದೆ ನಮ್ಮ ಕಲಾವಿದರಿಗೆಲ್ಲ ಒಳ್ಳೆಯದಾಗಿರುತ್ತೆ. ಯಾವ ದೇಶಾಭಿಮಾನ ಪಿಕ್ಚರ್ ಇದೆ. ಇದು ದೇಶ ಈಗಿನ ಪರಿಸ್ಥಿತಿ ಒಳಗೆ ಮೋದಿ ಅವರು ಏನು ಮಾಡಿ ಬಂದಾರ, ಏನು ತೋರಿಸಿದಾರ ಅನ್ನೋದನ್ನು ನಮ್ಮ ಇವರು ತೋರಿಸ್ಯಾರ. ಮೋದಿ ಅವ್ರಿಗೆ ಮಾಡಿದ್ದನ್ನು ಎಷ್ಟು ಇದು ಒಳ್ಳೇದೈತೆ ಅನ್ನೋದನ್ನ ಸರ್ ಎಲ್ಲೆಲ್ಲಿ ಇದು ಮಾಡಿದ್ದಾರೆ ಸರ್? ಶೂಟಿಂಗ್ ಇದೆ, ಎಲ್ಲೇ ರೆಡಿ ಆಗಿದೆ? ಶೂಟಿಂಗ್ ಕಾಶ್ಮೀರ ಆಗಿದ್ದಾರೆ. ಮುಂದೆ ಬೆಂಗಳೂರು, ಮೈಸೂರು ಎಲ್ಲ ಕಡೆ ಶೂಟಿಂಗ್ ಆಗಿದೆ. ಪರ್ವಿನಾಯ್ಕರ್ ಅವರು ರೈತರ ನಮ್ಮ ನಾಡಿನ ರೈತರ ಸೈನಿಕರ ಬಗ್ಗೆ ಒಂದು ಚಿತ್ರ ಮಾಡಿದ್ದಾರೆ. ಇದನ್ನು ಎಲ್ಲ ರೀತಿಯ ಬಿಗ್ ಬಜೆಟ್ ಸಿನಿಮಾ ಮತ್ತು ದೊಡ್ಡ ದೊಡ್ಡ ಹೀರೋಗಳು ಹೆಂಗೆ ಸಿನಿಮಾ ಯಶಸ್ವಿಗೊಳಿಸ್ತೀರಿ, ಇವ್ರದ್ದು ಪರ್ವಿನಾಯ್ಕರ್ ಅವ್ರ ಚಿತ್ರ ಯಶಸ್ವಿಗೊಳಿಸ್ಬೇಕು. ಇಡೀ ಕರ್ನಾಟಕ ತುಂಬ ಯಶಸ್ವಿಯಾಗಿ ಜರುಗಬೇಕಂತೇಳಿ 1-2 ಮಾತು ಹೇಳಿ ಒಳ್ಳೆಯ ಒಂದು ಅದ್ಭುತವಾದಂಥ ಕತೆ, ದೇಶ ಪ್ರೇಮ ಹಾಗೂ ಒಂದು ನೈಜ ಆಧಾರಿತ ಘಟನೆಯನ್ನು
ನಿರ್ದೇಶಕರು ಒಳ್ಳೆಯ ಒಂದು ರೈಟರ್ ಮುಖಾಂತರ ದೇಶಕ್ಕೆ ತಲುಪುವಂಥ ವ್ಯವಸ್ಥೆ ಮಾಡಿದ್ದಾರೆ. ಈಗಿನ ಒಂದು ಜಗತ್ತಿನಲ್ಲಿ ಜನರಿಗೆ ತಲುಪುವಂಥ ವ್ಯವಸ್ಥೆ ಸರ್ಕಾರದಿಂದ ಯಾವ ಆಸೆಗಳಿದ್ದಾವಲ್ಲ ಅವು ತಲುಪುವಂಥ ವ್ಯವಸ್ಥೆಯನ್ನು ತಂತ್ರಜ್ಞಾನದ ಮೂಲಕ ಆಗಲಿ ಅಥವಾ ಇನ್ನಿತರ ಯಾವುದೇ ಘಟನೆಗಳ ಮೂಲಕ ಆಗಲಿ ಸರ್ಕಾರದಿಂದ ಬರುವಂಥ ಅನುದಾನಗಳಾಗಲಿ ರೈತರಿಗೆ ಸಿಗ್ತಿಲ್ಲ. ಅದೊಂದು ಅದ್ಭುತವಾಗಿ ತೋರಿಸಿದ್ದಾರೆ. ಒಂದೊಂದು ಪ್ರೇಮ ಕಥೆಗಳು ಚೆನ್ನಾಗಿವೆ, ಸಾಂಗ್ಗಳು ಚೆನ್ನಾಗಿ ಬಂದಿವೆ, ಒಳ್ಳೆಯದಾಗಿದೆ. ಇವತ್ತು ಉತ್ತರ ಕರ್ನಾಟಕ ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಗಂಡು ಮೆಟ್ಟಿದ ನಾಡು ಬೆಳಗಾವಿ ಜಿಲ್ಲೆ ಬೈಲಹೊಂಗಲದ ತಾಲೂಕಿನವರು ನಾಗನೂರು ಗ್ರಾಮದವರು ರಮೇಶ್ ಪರಿವಿನಾಯಕನವರು ತಮ್ಮ ಕತೆ, ಚಿತ್ರಕಥೆ, ನಿರ್ಮಾಣ, ನಿರ್ದೇಶನ, ನಾಯಕ ನಟನಾಗಿ ನಮ್ಮ ಈ ಉತ್ತರ ಕರ್ನಾಟಕ ಒಂದು ಕೀರ್ತಿ ಕಲಸನ್ನು ತಂದಿದ್ದಾರೆ. ಯಾಕಂದ್ರೆ ಇವತ್ತೆಲ್ಲರೂ ನಾವೇನು ಮಾಡತ್ತಂದ್ರೆ ಬೆಂಗಳೂರು ಕಡೆನೇ ಮಕ್ಕ ಮಾಡತ್ತೀವಿ. ನಮ್ಮ ಉತ್ತರ ಕರ್ನಾಟಕದ ಜನ ಹೆಂಗೈತಂದ್ರೆ ಅಭಿಮಾನ ಉತ್ತರ ಕರ್ನಾಟಕದ ಹೀರೋಗಳನ್ನು ಫಾಲೋ ಮಾಡ್ತೀವಿ. ಆದರೆ ಇಲ್ಲಿ ನಮ್ಮಲ್ಲಿ ಸಿಕ್ಕಾಪಟ್ಟಿ ಕಲಾವಿದರು ಅದಾರೆ, ಒಳ್ಳೊಳ್ಳೆ ಕಲಾವಿದರು, ಆದ್ರೆ ಯಾರು ಗುರ್ತಿಸಾಗ್ತಾ ಇರಲಿಲ್ಲ. ಆದಾಗ ಈ ನಮ್ಮ ಭಾರತ ಅನ್ನೋ ಪಿಕ್ಚರ್ನ ಇವತ್ತೇನು ಮಾಡಿರಲ್ಲ, ಇದು ಒಳ್ಳೆಯ ಒಂದು ದೇಶಭಕ್ತಿ ಅದ, ಒಬ್ಬ ಸೈನಿಕನ ಕಥೆ ಅದ, ಒಂದು ಪ್ರೇಮ ಕಥೆ ಅದ. ಆಮೇಲೆ ಇಂಥ ಪಿಕ್ಚರ್ ನೋಡಬೇಕು ನಮ್ಮ ಯುವಕರು. ಇವತ್ತು ಇದರ ಕತೆ ನೋಡಿಕೊಂಡು ಒಂದು ನಮ್ಮ ದೇಶವನ್ನು ಕಾಪಾಡುವಂಥದ್ದು, ಆಮೇಲೆ ರಾಜಕೀಯವನ್ನು ಸ್ವಲ್ಪ ಅದ, ಈ ಎಲ್ಲ ವಿಷಯಗಳನ್ನ ಇಟ್ಕೊಂಡಂಥ ಕತೆ ನೋಡ್ಬೇಕು. ಯಾಕಂದ್ರೆ ಇವತ್ತೇನಾಗೈತೆ ಅಂದ್ರೆ ದರ್ಶನ, ಸುದೀಪ್ ಒಳ್ಳೆ ಆ್ಯಕ್ಟರ್ ಕರೆ, ಆದ್ರೆ ಅವರೆಲ್ಲ ಲಾಂಗ್ ಹಿಡ್ಕೊಂಡೇ ಮೆರಿತಾರೆ. ಇವತ್ತಿನ ಯುವ ಪೀಳಿಗೆ ಸದೇ ಲಾಂಗು ಮತ್ತು ಹಿಡ್ಕೊಂಡೇ ಒಂದು ಹೀರೋಯಿಸಮ್ ಮಾಡುವಂಥ ಪರಿಸ್ಥಿತಿ ಬಂದೈತಿ. ಆದರೆ ಇಂಥ ಪಿಕ್ಚರ್ಗಳನ್ನು ನೋಡಿ ನಮ್ಮ ಉತ್ತರ ಕರ್ನಾಟಕ ನಮ್ಮ ಎಲ್ಲರೂ ಬೆಳೆಸ್ಬೇಕು. ನಮ್ಮ ಉತ್ತರ ಕನ್ನಡದಲ್ಲಿ ಅತ್ಯಂತ ಈಗ ನೋಡ್ರಿ ನಿರ್ದೇಶಕರು ಅದಾರ, ಡೈರೆಕ್ಟರ್ ಅದಾರ, ಆಮೇಲೆ ಪ್ರೊಡ್ಯೂಸರು ಅದಾರ. ಇಲ್ಲಿ ನಮ್ಮ ಭಾಗದಾಗ ಏನಿದೆ ಪ್ರೊಡ್ಯೂಸರ್ ಕಡಿಮೆ ಅದಾರ. ಅದಕ್ಕೆ ನಾವು ಇವರು ಮಾಡಿದಂಥದ್ದು ಒಂದು ಚೆನ್ನಮ್ಮ ನಾಟಕ, ವೀರರಾಣಿ ಕಿತ್ತೂರು ಚೆನ್ನಮ್ಮ ನಾಟಕದಲ್ಲಿ ರಾಯನ ಪಾತ್ರನ ಮಾಡಿದ್ದೆ. ಅದು ನಮ್ಮ ಕರ್ನಾಟಕದಲ್ಲೇ ಐತಿಹಾಸಿಕ ನಾಟಕನ ಮಾಡಿದರು. ಇಡೀ 27 ಪ್ರಯೋಗ ಯಶಸ್ವಿ ಆಯಿತು, ಎಲ್ಲ ಭಾಗದಲ್ಲೂ ಯಶಸ್ವಿ ಪ್ರದರ್ಶನ ಆಯಿತು. ಅಂಥ ನಾಟಕನ ನಾವು ಕರ್ನಾಟಕದಲ್ಲಿ ಎಲ್ಲೂ ನೋಡಿಲ್ಲ. ಇವರು ಒಳ್ಳೆಯ ಸಾಹಸಿ ಅದಾರ. ಆಮೇಲೆ ಅವರು ಒಂಥರ ಗುಂಬುಧೈರ್ಯ ಅಂತಾರಲ್ಲ, ಮಾಡಿದ್ದನ್ನು ಮಾಡೇ ತಿರ್ಬೇಕು ಅಂಥವ್ರು. ಅಂಥವ್ರಿಗೆ ನಾವು ಪ್ರೋತ್ಸಾಹ ಕೊಡಬೇಕು. ಹೆಚ್ಚಿನ ಒಂದು ಪ್ರೇಕ್ಷಕರು ಬಂದು ನೋಡಿ ಈ ಚಲನಚಿತ್ರನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಅವರಲ್ಲಿ ಅಭಿನಂದನೆ ಸಲ್ಲಿಸಬೇಕು. ಯಾಕಂದ್ರೆ ಇಂಥ ಕಲಾವಂತರು ನಮ್ಮ ನಾಗನೂರಿನ ಹುಟ್ಟಿದ್ದಾರೆ. ಅಂದ್ರೆ ನಾನು ನಾಗನೂರಿನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಅವರು ಸಹ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಜಡ್ಪಿ ಆಗಿ ಕಲಾ ಸೇವೆಯನ್ನು ಮಾಡ್ತಾರೆ. ಅಂದ್ರೆ ನನಗೆ ಭಾಳ ಹೆಮ್ಮೆ ಅನಿಸ್ತದೆ. 7 ನಾಯಕರ ಮಗನಾಗಿ ಈ ರಾಜ್ಯಾದ್ಯಂತ ವಿತರಣೆ ಮಾಡಿದ ನವಭಾರತ ಅನ್ನೋ ಇದನ್ನು ನಾನು ಅತಿ ಅದ್ದೂರು ಖುಷಿಯಿಂದ ಅವರಿಗೆ ಶಿವಬಸವ ಅಜ್ಜ, ನಾವು ನಾಗನೂರಿನ ಶಿವಬಸವ ಅಜ್ಜರ ಕೃಪಾ ಆಶಯದ ಅವ್ರ ಮೇಲೆ ಇರಲಿ. ನವನಟ ಆದಂಥ ರಾಜ್ಕುಮಾರ್, ವಿಷ್ಣುವರ್ಧನ್ ಹಾಗೆ ಇವರು ಕಲಾರಂಗದಲ್ಲಿ ಉತ್ತಮವನ್ನು ಮಾಡಲಿ, ಯಶಸ್ವಿಯಾಗಲಿ ಅಂತೇಳಿ ನಾಗನೂರಿನ ನಮ್ಮ ಬೈಲಹೊಂಗಲ ತಾಲೂಕಿನ ಕಿತ್ತೂರು ಜನತೆ ಪರವಾಗಿ ಅವರಿಗೆ ಶುಭ ಹಾರೈಸ್ತೇನೆ. ನಮೋ ಭಾರತ್ ಕಿ ಜೈ. ಪರಿವಿನಾಯಕರ್ ಸರ್ ಅವರು ನಮೋ ಭಾರತ ಅಂತೇಳಿ ಒಂದು ಫಿಲ್ಮ್ ಮಾಡ್ಯಾರಲ್ಲ, ಇದೊಂದು ಒಳ್ಳೆಯ ದೇಶಭಕ್ತಿ, ಯುವಕರಲ್ಲಿ ಒಳ್ಳೆಯ ಒಂದು ದೇಶಭಕ್ತಿಯನ್ನು ಹೆಚ್ಚಿಸುವಂಥ ಫಿಲ್ಮ್ ಇದೆ. ಇದನ್ನು ನೋಡಿ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಬೇಕು. ಈ ಫಿಲ್ಮ್ ಒಂದು 100 ದಿನಗಟ್ಟಲೆ ಓಡಬೇಕು ಅನ್ನೋ ಆಸೆ. ಇದರಲ್ಲಿ ಮೋದಿಜಿ ಅವರ ಏನವರು ಯೋಜನೆಗಳು ತಂದಿರೋ ಇದರಲ್ಲೆಲ್ಲ ಅವರು ಅಳವಡಿಸಿಕೊಂಡಾರ. ಇದರಂತೆ ಇನ್ನು ಮುಂದಾದರೂ ಯಾವ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಅನ್ನೋದು ಈ ಫಿಲ್ಮ್ ನೋಡಿ, ಯಾವ ಸರ್ಕಾರ ನಾವು ಬದುಕಬೇಕಾದ್ರೆ ನಾವು ಯಾವ ಸರ್ಕಾರ ತರಬೇಕು ಅನ್ನೋದು ಈ ಫಿಲ್ಮ್ ನೋಡಿ ಮುಂದುವರಿಬೇಕು. ಇದನ್ನು ನಾನು ಆರೈಕೆ. ಮುಂದೆ ಪರಿವಿನಾಯಕರವರಿಗೆ ಈ ಫಿಲ್ಮ್ ಒಂದು 100 ದಿನ ಓಡಲಿ ಅಂತೇಳಿ ನಾನು ಆ ಪರಮಾತ್ಮನಲ್ಲಿ ಬೇಡಿಕೊಳ್ಳುತ್ತೇನೆ.